ಗಮನಿಸ್ತಾ ಇದ್ದೀರಾ ಇವತ್ತು ನನ್ನ ಮುಂದೆ ಬೋಲ್ಟ್ ಅವರು ಕಳಿಸಿರುವಂತ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗಡೆ ಬೋಲ್ಟ್ ಅವರು ರೀಸೆಂಟ್ ಆಗಿ ಲಾಂಚ್ ಮಾಡಿದಂತ Z40 Ultra ಅಂತ ಟ್ರೂ ವೈರ್ಲೆಸ್ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಯರ್ಬಡ್ ಇರುವಂತದ್ದು. ಇದರ ಸ್ಪೆಷಾಲಿಟಿ ಏನಪ್ಪಾ ಅಂತ ಅಂದ್ರೆ ಈ Z40 ಸೀರೀಸ್ ಏನಿದೆ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಸೀರೀಸ್ ಆಯ್ತಾ. ಇಲ್ಲಿಯವರೆಗೆ ಬೋಲ್ಟ್ ಅವರು ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಬಡ್ಸ್ ಗಳನ್ನ ಸೇಲ್ ಮಾಡಿದ್ದಾರೆ. ಇದು ಲಾಂಚ್ ಆಗಿರುವಂತಹ ಪ್ರೈಸ್ ಕೇವಲ 1999 ರೂಪಾಯಿಗೆ ಅಂದ್ರೆ 2000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಇದು 3 ಯುನೀಕ್ ಕಲರ್ಸ್ ಯುನೀಕ್ ಡಿಸೈನ್ ನ ಜೊತೆಗೆ ಲಾಂಚ್ ಆಗಿರುವಂತದ್ದು. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಪೆಷಲ್ ಬಾಕ್ಸ್ ಅನ್ನು ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಒಂದು ಇಯರ್ಬಡ್ಸ್ ಅನ್ನು ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಓ ಮೈ ಗಾಡ್, ಗಮನಿಸ್ತಾ ಇದ್ದೀರಾ ಈ ಒಂದು Z40 Ultra ಅದು 3 ಯುನೀಕ್ ಕಲರ್ಸ್ 3 ಕೂಡ ಕಳಿಸ್ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ಗುರು ಪ್ಯಾಕೇಜು. ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಈ ರೀತಿ ಕಳಿಸಲ್ಲ ಆಯಿತಾ. ಇಂಡಿವಿಜುವಲ್ ನಿಮಗೆ ಯಾವ ಕಲರ್ ಬೇಕು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಮೊದಲನೇದಾಗಿ ಈ ಮೆಟಲ್ ಕಲರು, ಇನ್ನೊಂದು ನೋಡ್ತಾ ಇದ್ದೀರಾ ಬೀಚ್ ಕಲರ್ ಅಂತ ಆಯಿತಾ. ಸೊ ಇದಾದ ನಂತರ ಕಪ್ಪು ಬಣ್ಣ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀವಿ. ತುಂಬ ಯುನೀಕ್ ಕಲರ್ಸ್ ಆಯಿತಾ. ಇದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ನಮಗೆ ಆಕ್ಸೆಸರೀಸ್ಗಳು ಸಿಗ್ತಾ ಇರುವಂಥದ್ದು, ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಕೆಲವೊಂದು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ಗಳು ಕೊಟ್ಟಿದ್ದಾರೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಹಾಕೊಬೇಕಾಗತ್ತೆ. ಮತ್ತು USB Type-C ಚಾರ್ಜಿಂಗ್ ಕೇಬಲ್ಲು. ಅದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಬಡ್ಸ್ಗಳಿಗೆ ಬಂತು ಅಂತ ಅಂದರೆ ಮೊದಲನೇದಾಗಿ ಈ ಬುಸ್ಟ್ ಮೆಟಲ್ ಕಲರ್ನ ಹೊಂದಿರುವಂಥ ಈ ಒಂದು ಬಡ್ಸ್ ನೋಡ್ತಾ ಇದ್ದಾರೆ. ಇದೊಂದು ರೀತಿ ಮ್ಯಾಟ್ ಫಿನಿಷನ್ನು ಹೊಂದಿರುವಂಥದ್ದು. ಸಖತ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಬಡ್ಸ್ಗಳು ಕೂಡ ಅದೇ ಕಲರ್ನ ಜೊತೆಗೆ ಬರುತ್ತೆ ನಿಮಗೆ. ಸೊ ನಿಮಗೆ ಈ ಮೆಟಲ್ ಕಲರ್ ಇಷ್ಟ ಆಗುತ್ತೆ ಅಂತ ಅಂದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ನಂತರ ಬೀಜ್ ಅಂತ ಆಯಿತಾ ಈ ಕಲರ್ ಹೆಸರು. ಸೊ ಇದು ನಿಮಗೆ ರಬ್ಬರಿ ಫಿನಿಶು ಆಯಿತಾ. ಅದು ಒಂಥರ ಮ್ಯಾಟ್ ಫಿನಿಶು, ಇದೊಂಥರ ರಬ್ಬರಿ ಫಿನಿಷನ್ನು ಹೊಂದಿರುವಂಥದ್ದು. ಗ್ರಿಪ್ಪು ಸಕಲಾಗಿ ಕೂತ್ಕೊಳ್ಳುತ್ತೆ. ಈ ಬಡ್ಸ್ಗಳು ಕೂಡ ಅದೇ ಕಲರ್ನ ಜೊತೆಗೆ ಬರುತ್ತೆ. ಸೊ ಇದಾದ ನಂತರ ಕಪ್ಪು ಬಣ್ಣದ್ದು, ಇದು ನಿಮಗೆ ಗ್ಲಾಸಿ ಫಿನಿಷ್ನ ಜೊತೆಗೆ ಬರ್ತಾ ಇರುವಂಥದ್ದು. ಈ ಕ್ಯಾಪು ಗ್ಲಾಸಿ ಫಿನಿಶ್ ಇದೆ. ಒಳಗಡೆ ಇರುವಂಥ ಬಡ್ಸ್ ಕೂಡ ಅದೇ ಕಲರ್ನ ಜೊತೆಗೆ ಬರುತ್ತೆ. ನಿಮಗೆ ಇಷ್ಟ ಬಂದಂಥ ಕಲರ್ಸನ್ನು ನೀವು ಪರ್ಚೇಸ್ ಮಾಡ್ಬೋದು. ನಿಮಗೆ ಮ್ಯಾಟ್ ಫಿನಿಶ್ ಬೇಕು ಅಂತ ಅಂದರೆ ಈ ಮೆಟಲ್ ಕಲರು, ಅಥವಾ ರಬ್ಬರಿ ಫಿನಿಶ್ ಬೇಕು ಅಂದರೆ ಇದನ್ನು ತೊಗೊಬೋದು, ಅಥವಾ ನಿಮಗೆ ಗ್ಲಾಸಿ ಬೇಕು ಅಂತಂದರೆ ಇದನ್ನು ತೊಗೊಬೋದು. ಸೊ ಇಷ್ಟ ಬಂದಿದ್ದ ಕಲರ್ನ ನೀವು ಪ್ರಿಫರ್ ಮಾಡಬಹುದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಬಡ್ಸಲ್ಲಿ ಬ್ಲೂಟೂತ್ 5.3 ಸಿಗ್ತಾ ಇದೆ. ಸುಮಾರು ಒಂದು 10 ಮೀಟರ್ ದೂರ ಇದ್ರೂ ಕೂಡ ಆರಾಮಾಗಿ ಕನೆಕ್ಟ್ ಆಗುತ್ತೆ. ಎಲ್ಲೂ ಕೂಡ ಕನೆಕ್ಟಿವಿಟಿ ಇಶ್ಯೂನ ಫೇಸ್ ಮಾಡಿಲ್ಲ. ಜೊತೆಗೆ ಈ ಬಡ್ಸಲ್ಲಿ ನಮಗೆ ಡ್ಯುಯಲ್ ಡಿವೈಸ್ ಕನೆಕ್ಟಿವಿಟಿ ಫೀಚರ್, 2 ಡಿವೈಸ್ಗೆ ಒಟ್ಟಿಗೆ ಕನೆಕ್ಟ್ ಮಾಡ್ಕೊಬೋದು. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಮಾತನಾಡಬೇಕು ಅಂದರೆ ಇದೊಂದು ಯುನೀಕ್ ಫೀಚರ್ ಆಯಿತಾ. ಈ ಒಂದು ಪ್ರೈಸ್ ರೇಂಜಲ್ಲಿ ಸಕ್ಕತ್ತಾಗಿದೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು. ನೀವೆಲ್ಲೋ ಟ್ರಾಫಿಕಲ್ಲೋ ಟ್ರೈನಲ್ಲೋ ಅಥವಾ ಬಸ್ಸಲ್ಲೆಲ್ಲೋ ಕೂತಿದ್ದೀರಾ ಅಂದರೆ ಇದನ್ನು ಹಾಕೊಂಡ್ಬಿಟ್ರೆ ಆ ಒಂದು ಕರ್ಕಶವಾದಂಥ ಸೌಂಡು ನಿಮ್ಮ ಕಿವಿಗೆ ಕೇಳುವುದಿಲ್ಲ. ಸೊ ಒಳ್ಳೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಆಂಬಿಯೆಂಟ್ ಮೋಡ್ ಸಹ ಇರುವಂಥದ್ದು. ನಿಮಗೆ ಹೊರಡೋದು ಕೇಳಬೇಕು ಅಂದರೆ ಅದನ್ನು ಕೂಡ ನೀವು ಆನ್ ಮಾಡ್ಕೊಬೋದು. ಸೊ ಇದನ್ನು ನೀವು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಆನು ಆಫ್ ಮಾಡೋದಕ್ಕೆಲ್ಲ ಜಸ್ಟ್ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ರೈಟ್ ಸೈಡು ಅದು ಸ್ವಿಚ್ ಆಗ್ತಾ ಹೋಗುತ್ತೆ ಆಯಿತಾ. ಇಲ್ಲಿ ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ ಮುಗೀತು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಕೇಸನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಈ ಬಡ್ಸು ಟೋಟಲ್ 100 ಗಂಟೆಗಳ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ ಆಯಿತಾ. ಸೊ ಹೆವಿ ಬ್ಯಾಕಪ್ ಅಂತ ಹೇಳ್ಬೋದು. ಇನ್ನು ಈ ಬಡ್ಸ್ ಇಂಡಿವಿಜುವಲಿ ನಂಗೆ ಅನ್ನಿಸ್ದಂಗೆ ಒಂದು 6 ರಿಂದ 7 ಅವರ್ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡ್ಬೋದು. ಡಿಪೆಂಡ್ಸ್ ಆನ್ ನೀವು ಎಷ್ಟು ವಾಲ್ಯೂಮಲ್ಲಿ ಕೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ಸೊ ಎಷ್ಟೊತ್ತು ಫೋನಲ್ಲಿ ಮಾತನಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಿಗೆ ಬ್ಯಾಟ್ರಿ ಬ್ಯಾಕಪ್ ನಂಗೆ ಅನ್ನಿಸ್ದಂಗೆ ಚೆನ್ನಾಗಿದೆ. ಇನ್ನು ಕಾಲ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಇದರಲ್ಲಿ ಕ್ವಾಡ್ ಮೈಕ್ ENC ಸಪೋರ್ಟ್ ಇದೆ ಆಯಿತಾ. ಸೊ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ನ ಕೂಡ ಮಾಡುತ್ತೆ. ಇವ್ರದ್ದು ಝೆನ್ ಮೋಡ್ ಅಂತ ಕರೀತಾರೆ ಬೋಲ್ಟ್ ಅವರು ಇದನ್ನು. ಸೊ ಇದರಲ್ಲಿ ಪ್ರಿಸ್ಮ್ ವಾಯ್ಸ್ PLC ಅಂತ ಏನೋ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ ಆಯಿತಾ. AI ಪವರ್ಡ್ ಲ್ಯಾಕ್ ಫ್ರೀ ಕಾನ್ವರ್ಸೇಷನ್ನ ಕೊಡುತ್ತಂತೆ. ಸೊ AI ಯೂಸ್ ಮಾಡಿಕೊಂಡು ಆ ಕಡೆಯವರಿಗೆ ಮತ್ತು ನಿಮಗೆ ಇಬ್ರಿಗೂ ಕೂಡ ಕಾಲ್ ಕ್ಲಾರಿಟಿ ಸಕ್ಕದಾಗಿ ಕೇಳೋ ರೀತಿ ನಾವು ಮಾಡಿದಾರಂತೆ ಆಯಿತಾ. ಸೊ ಕಾಲ್ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ತಲೆಗೆಡಿಸ್ಕೊಂಬಿಡಿ. ಆಮೇಲೆ ಸಾನಿಕ್ ಕೋರ್ ಡೈನಮಿಕ್ಸ್ ಅಂತ ಆಯಿತಾ. ಇದು ಏನಪ್ಪ ಅಂದರೆ ಹಾರ್ಡ್ವೇರ್ ಆಕ್ಸಿಲರೇಷನ್ ಮಾಡುತ್ತೆ ಆಡಿಯೋ ಪ್ರೋಸೆಸನ್ನು. ಅಂದರೆ ಇದ್ರೊಳಗಡೆ ಒಂದು ಸಣ್ಣ ಚಿಪ್ ಇರುತ್ತೆ. ಸೊ ಅದೇನು ಮಾಡುತ್ತೆ, ಹಾರ್ಡ್ವೇರ್ ಮುಖಾಂತರ ಪ್ರೋಸೆಸ್ ಮಾಡಿ ಇದ್ರೊಳಗಡೆ ನಿಮ್ಮ ಫೋನಲ್ಲಿ ಪ್ರೋಸೆಸ್ ಆಗೋದಲ್ಲದೆ ಇದ್ರ ಒಳಗಡೆ ಕೂಡ ಆಗುತ್ತೆ. ಜೊತೆಗೆ ಡ್ಯುಯಲ್ ಸ್ಟ್ರೀಮ್ DSP ಅಂತ. ಸೊ ಇದೇನಪ್ಪ ಅಂತ ಅಂದರೆ
ಎರಡು ಆಡಿಯೋನ ಒಂದೇ ಸಲ ಪ್ರೋಸೆಸ್ ಮಾಡುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಕಿವಿಗೆ ತುಂಬ ಚೆನ್ನಾಗಿ ಕೇಳೋ ರೀತಿ ಇದು ಆಡಿಯೋನ ಪ್ರೋಸೆಸ್ ಮಾಡಿ ನಿಮ್ಮ ಕಿವಿಗೆ ಕಳಿಸುತ್ತೆ. ಈ ಮೂರಲ್ಲೂ ಕೂಡ ನಿಮಗೆ IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗು, ಸ್ಪ್ಲಾಶ್ ಪ್ರೂಫು, ಸ್ವೆಟ್ ಪ್ರೂಫು. ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ತಲೆ ಕೆಡಿಸ್ಕೊಂಬಿಡಿ, ನೀರು ಹೋಯ್ತು ಅಂದರು ಸ್ವೆಟ್ ಆಯಿತು ಅಂದರು ಏನೂ ಆಗೋದಿಲ್ಲ. ಒಂದು ಒಳ್ಳೆಯ ವಿಷಯ. ಈ ಬಡ್ಸ್ಗಳು ತುಂಬ ಲೈಟ್ ವೇಟ್ ಇದೆ ಆಯಿತಾ, ಕಿವಿಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಈ ಬಡ್ಸ್ಗಳನ್ನ ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ಅದು ಆಡಿಯೋ ಕ್ವಾಲಿಟಿಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಈ ಬಡ್ಸಲ್ಲಿ ನಮಗೆ LED ಇಂಡಿಕೇಟರ್ ಇದೆ ಮತ್ತು ಈ ಒಂದು ಕೇಸಲ್ಲೂ ಕೂಡ ನಿಮಗೆ LED ಇಂಡಿಕೇಟರ್ ಸಿಗ್ತಾ ಇರುವಂಥದ್ದು. ಇದರಲ್ಲಿ USB Type-C ಪೋರ್ಟ್ ಇದೆ ಮತ್ತು ಈ ಎರಡೂ ಕೂಡ ಹೆವಿ ಲೈಟ್ ವೇಟ್ ಇರೋದ್ರಿಂದ ನೀವು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ಸೊ ನೀವು ಓಡ್ತಾ ಇದ್ದೀರಾ ಅಂದರೆ, ತಲೆ ಲಾಡ್ಸಿದ್ರಿ ಅಂತ ಅಂದರೆ, ಏನೋ ವರ್ಕೌಟ್ ಮಾಡ್ತಿದ್ದೀರಾ ಅಂದರೆ ಅಷ್ಟು ಈಸಿಯಾಗಿ ಕೆಳಗೆ ಬಿದ್ದೋಗಲ್ಲ ಆಯಿತಾ. ಸೊ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ಜೊತೆಗೆ ಇದರಲ್ಲಿ ಗೇಮ್ ಮೋಡ್ ಸಹ ಇದೆ, ಕಾಂಬ್ಯಾಟ್ ಗೇಮಿಂಗ್ ಅಂತ ಕರೀತಾರೆ ಬೋಲ್ಟ್ ಅವರು. ಸೊ ಇದರೊಳಗಡೆ 45 ಮಿಲಿಸೆಕೆಂಡ್ ಅಷ್ಟು ಅಲ್ಟ್ರಾ ಲೋ ಲೇಟೆನ್ಸಿ ನಮಗೆ ಸಿಗ್ತಾ ಇದೆ. ಸೊ ನೀವು BGMI ಎಲ್ಲ ಆಡಬೇಕಾದ್ರೆ ಗನ್ ಶಾಟ್ಗೂ ನಿಮಗೆ ಕೇಳಿಸೋದಕ್ಕೂ ಡಿಲೇ ಇರಲ್ಲ. ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಬೂಮೆಕ್ಸ್ ಟೆಕ್ನಾಲಜಿಯನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೊಂದು ರೀತಿ ಬೇಸು ತುಂಬ ಕ್ರಿಸ್ಪಾಗಿ ಕ್ಲಿಯರಾಗಿ ಕೇಳುತ್ತೆ. 10 mm ಡ್ರೈವರ್ಸ್ಗಳು ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು. ಸೊ ನಿಮಗೆ ಡಿಫ್ರೆಂಟ್ ಈಕ್ವಲೈಸರ್ ಮೋಡ್ಗಳಿದ್ದಾವೆ. ಅದನ್ನು ಸ್ವಿಚ್ ಮಾಡೋದಕ್ಕೆ ನೀವು ಈ ರೈಟ್ ಸೈಡಿಂದು 4 ಸಲ ಟ್ಯಾಪ್ ಮಾಡಿದ್ರಿ ಅಂತ ಅಂದರೆ ಈಕ್ವಲೈಸರ್ಗಳ ಮಧ್ಯೆ ಅದು ಸ್ವಿಚ್ ಆಗುತ್ತೆ. ಈ ಬೇಸ್ ಬೂಸ್ಟ್ ಮೋಡ್ ಏನಿದೆ ಅದನ್ನು ನೀವು ಟ್ಯಾಪ್ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಆಬ್ವಿಯಸ್ಲಿ ಬೇಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. i5 ಮೋಡ್ ಇದೆ, ಅದು ಡಿಫಾಲ್ಟ್ ಮೋಡು ಆಯಿತಾ. ಬೋಲ್ಟಲ್ಲಿ ತುಂಬ ಕ್ರಿಸ್ಪಾಗಿ ಕ್ಲಿಯರಾಗಿ ಬ್ಯಾಲೆನ್ಸ್ ಆಗಿರುತ್ತೆ ನಿಮಗೆ. ಆಮೇಲೆ ರಾಕ್ ಮೋಡು, ನಿಮಗೆ ಮ್ಯೂಸಿಕ್ ಕೇಳ್ತಿರ್ಬೇಕಾದ್ರೆ ಹಂಗೆ ಜೋರಾಗಿ ನಿಮಗೆ ಆ ಒಂದು ಮ್ಯೂಸಿಕ್ಕನ್ನು ಆ ಒಂದು ವೋಕಲ್ ಬಿಟ್ಟು ಆ ಮ್ಯೂಸಿಕ್ಕನ್ನು ಸ್ವಲ್ಪ ನಿಮಗೆ ಜಾಸ್ತಿ ಕೇಳೋ ಥರ ಮಾಡುತ್ತೆ ತುಂಬ ಕ್ರಿಸ್ಪಾಗಿ. ಸೊ ಆ ಮೋಡ್ಗಳ ಮಧ್ಯೆ ನೀವು ಚೇಂಜ್ ಮಾಡ್ಬೋದು. ಓವರಾಲ್ ಹೇಳಬೇಕು ಅಂತ ಅಂದರೆ ಈ ಬಡ್ಸು ತುಂಬ ಕ್ರಿಸ್ಪಾಗಿದೆ, ಕ್ಲಿಯರ್ ಆಗಿದೆ, ವೋಕಲ್ಸ್ ಎಲ್ಲ ತುಂಬ ಸಗಲಾಗಿ ಕೇಳುತ್ತೆ. ಸೊ ಈ ಪ್ರೈಸ್ ರೇಂಜಿಗೆ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸೊ ತಲೆಗೆಡ್ಸ್ಕೊಂಬಿಡಿ, ಈ ಬೆಲೆಗೆ ಇದನ್ನು ಪ್ರಿಫರ್ ಮಾಡಬಹುದು. ಇನ್ನು ಇದರಲ್ಲಿ ನಮಗೆ ಟಚ್ ಸೆನ್ಸಿಟಿವ್ ಬಟನ್ ಸಿಗ್ತಾ ಇದೆ ಆಯಿತಾ. ನೀವು ಸಾಂಗನ್ನು ಪ್ಲೇ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಟ್ಯಾಪ್ ಮಾಡಿದ್ರೆ ಪ್ಲೇ ಪಾಸ್ ಆಗುತ್ತೆ. ರೈಟ್ ಸೈಡ್ 2 ಸಲ ಟ್ಯಾಪ್ ಮಾಡಿದ್ರೆ ಮುಂದಿನ ಸಾಂಗು, ಲೆಫ್ಟ್ ಸೈಡ್ 2 ಸಲ ಟ್ಯಾಪ್ ಮಾಡಿದ್ರೆ ಹಿಂದಿನ ಸಾಂಗ್ ಹೋಗುತ್ತೆ. ವಾಲ್ಯೂಮನ್ನು ಕೂಡ ನೀವು ಈ ಬಡ್ಸಲ್ಲೇ ಕಂಟ್ರೋಲ್ ಮಾಡ್ಬೋದು ಆಯಿತಾ. ಸೊ ರೈಟ್ ಸೈಡು ನೀವು 3 ಸಲ ಟ್ಯಾಪ್ ಮಾಡಿದ್ರೆ ವಾಲ್ಯೂಮ್ ಅಪ್ ಆಗುತ್ತೆ, ಲೆಫ್ಟಲ್ಲಿ ನೀವು 3 ಸಲ ಟ್ಯಾಪ್ ಮಾಡಿದ್ರೆ ವಾಲ್ಯೂಮ್ ಡೌನ್ ಆಗುತ್ತೆ. ಅಸಿಸ್ಟೆಂಟ್ ಕೂಡ ಇರುವಂಥದ್ದು ಆಯಿತಾ. ಸೊ ಲೆಫ್ಟ್ ಸೈಡ್ ನೀವು 1-2 ಸೆಕೆಂಡ್ ಪ್ರೆಸ್ ಮಾಡಿಕೊಂಡ್ರಿ ಅಂದರೆ ಸಿರಿ ಅಥವಾ ಗೂಗಲ್ ಅಸಿಸ್ಟೆಂಟು ಟ್ರಿಗರ್ ಆಗುತ್ತೆ. ಜೊತೆಗೆ ಕಾಲ್ ಬಂತು ಅಂದರೆ ನಾವು ಇಲ್ಲೇ ಆನ್ಸರ್ ಕೂಡ ಮಾಡ್ಬೋದು. ಸಿಂಗಲ್ ಟ್ಯಾಪು, ಕಟ್ ಮಾಡೋದಕ್ಕೆ ಡಬಲ್ ಟ್ಯಾಪು ಆಯಿತಾ. ಸೊ ಗೇಮ್ ಮೋಡು, ಮ್ಯೂಸಿಕ್ ಮೋಡೆಲ್ಲ ಇದೆ. ಸೊ ಆ ಮೋಡ್ಗಳಿಗೆ ಚೇಂಜ್ ಮಾಡೋದಕ್ಕೆ ನೀವು 4 ಟೈಮು ಲೆಫ್ಟ್ ಬಟ್ಸನ್ನು ನೀವು ಟ್ಯಾಪ್ ಮಾಡಿದ್ರೆ ಚೇಂಜ್ ಆಗೋದು. ಈಕ್ವಲೈಸರ್ ಮೋಡ್ಗಳಿದೆ, ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಸ್ವಿಚ್ ಮಾಡೋದಕ್ಕೂ ಕೂಡ ನಿಮಗೆ 4 ಟೈಮು ನೀವು ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ಸ್ವಿಚ್ ಆಗ್ತಾ ಹೋಗುತ್ತೆ ಈಕ್ವಲೈಸರ್ ಮೋಡು. ಸೊ ಈ ರೀತಿ ನಾವು ಕಂಟ್ರೋಲ್ನ ಮಾಡ್ಬೋದು. ಸೊ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಬಡ್ಸಿಂದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ನೀವಾದರೆ ಕೇಳ್ಬೋದು ಈ ಪ್ರೈಸ್ ರೇಂಜಿಗೆ ಇದನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೀನಿ ಇದರ ಬಿಲ್ಡ್ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು ಆಯಿತಾ. ಎಲ್ಲ ಬಿಲ್ಡು ತುಂಬ ಚೆನ್ನಾಗಿದೆ, ಹೆವಿ ಪ್ರೀಮಿಯಮ್ ಫೀಲ್ನ ಕೊಡುತ್ತೆ. 2,000 ರೂಪಾಯಿಗೆ 1,999 ರೂಪಾಯಿಗೆ ಆರಾಮಾಗಿ ಪ್ರಿಫರ್ ಮಾಡ್ಬೋದು. ಈ ಬಡ್ಸ್ಗಳು ನಿಮಗೆ ಅಮೆಝಾನಲ್ಲೂ ಇದೆ, ಫ್ಲಿಪ್ಕಾರ್ಟಲ್ಲೂ ಇದೆ ಮತ್ತು ಬೋಲ್ಟ್ ಅವ್ರದ್ದು ವೆಬ್ಸೈಟ್ ಸಹ ಇದೆ, boltaudio.com ಅಂತ. ಅದರಲ್ಲೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡಿ ನೋಡಿ. ನಿಮಗೆ ಇಷ್ಟ ಆಯಿತು ಅಂದರೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಬೋಲ್ಟ್ Z40 ಅಲ್ಟ್ರಾ ಇಯರ್ಬಡ್ಸ್ನ ಬಗ್ಗೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.